ವಾಸುದೇವ್ ಸರ್, ನನ್ನ ಪ್ರಶ್ನೆ ಇದೆ ಸರ್ ಇಲ್ಲಿ. ಈಗ ಇಲ್ಲಿ ಇವ್ರು ಹೇಳ್ತಿರೋದೇನು ಅಂದರೆ, ಶಿರಾದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಇನ್ನೊಂದು ಕಡೆಯಲ್ಲಿ ಚೆನ್ನೈ ಬೆಂಗಳೂರು ಆ ಭಾಗದೊಂದು ರಸ್ತೆ ಬಂದು ಹೋಗುತ್ತೆ, ಇಲ್ಲಿ ಇಂಡಸ್ಟ್ರಿಯಲ್ ಕಾರಿಡಾರ್ ಇದೆ, ಇಲ್ಲಿ ಈ ಒಂದೆಲ್ಲ ಕಾರಣಗಳಿಟ್ಕೊಂಡು ಇಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಅಟ್ ದ ಸೇಮ್ ಟೈಮ್ ಈ ಉತ್ತರ ಕರ್ನಾಟಕ ಭಾಗದವ್ರಿಗೆ ಇದು ಹೆಬ್ಬಾಗಿಲ್ ಥರ ಇದೆ, ಇಲ್ಲಿಂದಲೇ ಶುರು ಮಾಡಿ ಅಂತ ಹೇಳಿ ತಕರಾರು ಏನಿಲ್ಲ ನಮ್ಮದು. ಆದರೆ ಉತ್ತರ ಕರ್ನಾಟಕ ಭಾಗ, ಈಗ ಹುಬ್ಬಳ್ಳಿ ಏರ್ಪೋರ್ಟ್ ತೊಗೊಳ್ಳೋಣ, ಕಲಬುರಗಿ, ಆನಂತರದಲ್ಲಿ ಮೈಸೂರು, ಬೀದರು, ಈ ಕಡೆ ಈ ಭಾಗ ಅಂತ ಬಂದಾಗ ಮೈಸೂರು, ಬೀದರು, ಹುಬ್ಬಳ್ಳಿ, ಬೆಳಗಾವಿ, ಈ ಎಲ್ಲ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ, ಈ ಏರ್ಪೋರ್ಟ್ಗಳು ಅಂತಾರಾಷ್ಟ್ರೀಯ ಮೇಲ್ದರ್ಜೆಗೆ ಅಲ್ಲಿಯೇ ಏರಿಸಬಹುದಲ್ವಾ? ಉತ್ತರ ಕರ್ನಾಟಕದ ರಿಕ್ವೈರ್ಮೆಂಟ್ ಆದರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಗೆ ಅದನ್ನೇ ನೀವು ಮೇಲ್ದರ್ಜೆಗೆ ಏರಿಸಬಹುದು. ಅದಕ್ಕೆ ಬೆಂಗಳೂರಿಗೆ ಸಿಗ್ತಿರ್ತಕ್ಕಂಥ ಇನ್ನೊಂದು ಏರ್ಪೋರ್ಟನ್ನು ತಪ್ಪಿಸಿ ನೀವು ಶಿರಾಗೆ ಯಾಕೆ ಡಿಮ್ಯಾಂಡ್ ಮಾಡ್ತೀರಿ ಅಂತ ಒಂದು ಪ್ರಶ್ನೆ ಸಹಜವಾಗಿ ಕೆಲವರು ಕೇಳ್ತಾ ಇದ್ದಾರೆ ಇದನ್ನು. ಬೇರೆ ಇದರಲ್ಲಿ ಸರ್, ನಮ್ಮ ಕರ್ನಾಟಕದಲ್ಲಿ ಪ್ಯಾಸೆಂಜರ್ಗಳು ಆ ಏರ್ ಕ್ರಾಫ್ಟ್ ನಲ್ಲಿ ಪ್ರಯಾಣ ಮಾಡಬೇಕು ಅನ್ನೋ ಮಟ್ಟಕ್ಕೆ ಇನ್ನೂ ಬಂದಿಲ್ಲದೆ ಇರೋದ್ರಿಂದ ಉತ್ತರ ಕರ್ನಾಟಕದ ಏರ್ಪೋರ್ಟ್ಗಳು ಡೆವಲಪ್ ಆಗಿಲ್ಲ. ಮಂಗಳೂರಿನಲ್ಲಿ ಏರ್ಪೋರ್ಟ್ ಬಂದಿದ್ರು ಇಂಟರ್ನ್ಯಾಷನಲ್, ಇಲ್ಲಿಂದ ಸಿಂಗಾಪುರಕ್ಕೆ ಅಂತ ಏರ್ಪೋರ್ಟ್ ಅನ್ನ ಅವರು ಏರ್ ಲೈನ್ಗಳನ್ನ ಶುರು ಮಾಡಿದಾಗ ಅದರಲ್ಲಿ ಡಿಮ್ಯಾಂಡ್ ಇರಲಿಲ್ಲ. ಹಾಗಾಗಿ ನೀವು ಉತ್ತರ ಕರ್ನಾಟಕಕ್ಕೆ ಹತ್ತಿರವಾಗುತ್ತೆ ಅಂತ ಒಂದು ಕನ್ಸಿಡರೇಷನ್ ಇಟ್ಕೊಂಡು ಶಿರಾದಲ್ಲಿ ಏರ್ಪೋರ್ಟ್ ಮಾಡ್ಬೇಕು ಅಂತ ಡೆವಲಪ್ಮೆಂಟ್ ಉತ್ತರ ಕರ್ನಾಟಕದವ್ರಿಗೆ ಅನುಕೂಲ ಆಗುತ್ತೆ ಅನ್ನೋ ಕಂಡೀಷನ್ ನಾನು ಒಪ್ಕೊಳ್ಳೋದಿಲ್ಲ ಸದ್ಯಕ್ಕೆ. ಯಾಕೆಂತಂದ್ರೆ ಆ ಪ್ಯಾಸೆಂಜರ್ಗಳು ನಾವು ವಿಮಾನದಲ್ಲಿ ಹೋಗ್ಬೇಕು, ವಿಮಾನದಲ್ಲಿ ನಾವು ಯಾವ್ದಾ ಕಡೆಗೂ ಹೋಗ್ತೀವಿ, ಅಷ್ಟರ ಮಟ್ಟಿಗೆ ಅಲ್ಲಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಷ್ಟೇ ಆಕ್ಟಿವಿಟೀಸ್ ಅಲ್ಲಿ ಇರ್ಬೇಕು. ಅದೆಲ್ಲ ಇಲ್ದೇನೆ ಸುಮ್ನೆ ನಾವು ಇವತ್ತು ಹಾಕೊಂಡ್ರೆ ನೋಡಿ, ಮಂಗಳೂರು ಏರ್ಪೋರ್ಟ್ 2006 ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆದ್ರೂ ಬೆಳೆದಿದೆ. 22-23 ಮಿಲಿಯನ್ ಪ್ಯಾಸೆಂಜರ್ಸ್ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. 22-23 ಲಕ್ಷ ಜನ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಸ್ಟಿಲ್ ಸಿಂಗಾಪುರಕ್ಕೆ ಡಿಮ್ಯಾಂಡ್ ಇದೆ. ಆದ್ರಿಂದ ಇವ್ಯಾವುದನ್ನು ಕನ್ಸಿಡರೇಷನ್ ಆಗೋದಿಲ್ಲ. ಅದನ್ನ ಪೊಲಿಟಿಕಲಿ ನೀವು ಯಾವ ತರಹ ಜಸ್ಟಿಫೈ ಮಾಡ್ಬೇಕು ಅಂತ ಇನ್ನೊಂದು 20 ವರ್ಷ 25 ವರ್ಷದ ನಂತರ ಅಲ್ಲಿಂದ ಜನ ಬರ್ತಾರೆ ಅಂತ ಕಾನ್ಸೆಪ್ಟ್ ಇಟ್ಕೊಳ್ಳೋದಾದ್ರೆ ಬಹುಶಃ ಅದನ್ನ ಇವಾಗಲೇ ಡೆವಲಪ್ ಮಾಡ್ಬೇಕು. 2033 ನೀವೇನು ಬೆಂಗಳೂರಿಗೆ ಇನ್ನೊಂದು ಆಲ್ಟರ್ನೇಟಿವ್ ಏರ್ಪೋರ್ಟ್ ನೀವೆಲ್ಲೂ ಡೆವಲಪ್ ಮಾಡಕ್ ಆಗಲ್ಲ. 2033 ನಂತರನೇ ಈಗಿನ ಒಂದು ಪರ್ಮಿಷನ್ ಪ್ರಕಾರ ಡೆವಲಪ್ ಆಗ್ಬೇಕು. ಈಗಿಂದ ಶುರು ಮಾಡಿದ್ರೆ ಲ್ಯಾಂಡ್ ಅಕ್ವಿಸಿಷನ್ ಇಟ್ ಸೆಲ್ಫ್ ಇಸ್ ಅ ಬಿಗ್ ಪ್ರಾಬ್ಲಮ್. ಅದಕ್ಕೆ ಎಷ್ಟು ಅಬ್ಜೆಕ್ಷನ್ಗಳು ಬರ್ತವೆ ನಾವು ಮಂಗಳೂರಿನಲ್ಲಿ ನೋಡಿದೀವಿ. ಡೆವಲಪ್ಮೆಂಟ್ ಕೊಯಂಬತ್ತೂರಿನಲ್ಲಿ ಜನ ಜಾಗ ಕೊಡುವುದಿಲ್ಲ, ಅಷ್ಟರ ಮಟ್ಟಿಗೆ ಅಲ್ಲಿ ತಾಪತ್ರೆಗಳು. ಇವೆಲ್ಲದನ್ನ ನೋಡ್ಕೊಂಡು ಒಂದು ಪೊಲಿಟಿಕಲಿ ಒಂದು ಸ್ಟ್ರಾಂಗ್ ಗವರ್ಮೆಂಟ್ ಏನಿದೆ ಅದು ಡಿಸಿಷನ್ ಅಂತ ತಗೊಳ್ಬೇಕು. ಯಾರೋ ಯಾವ್ದೋ ಪೊಲಿಟಿಕಲಿ ಏನೋ ಹೇಳಿದ್ರು ಮಾತ್ರಕ್ಕೆ ಒಂದು ಏರ್ಪೋರ್ಟ್ ಶಿರಾದಲ್ಲಿ ಬರಬಹುದು ಅಂತ ಅನ್ಕೊಂಡ್ರೆ ಅದು ಸರಿ ಆಗುತ್ತೆ. ಸೂರ್ಯ, ಇಲ್ಲಿ ಇದೆ ಈ ರಾಜಕೀಯ ಸಮಸ್ಯೆ. ಇಲ್ಲಿ ನಮ್ಮ ದೇಶದಲ್ಲೇ ಇದೊಂದು ಸಮಸ್ಯೆ ಇದೆ. ನಿಮಗೆ ನೀರು ಅಂದರೆ ಸಮಸ್ಯೆ ಆಗಲ್ಲ, ನೀರಿಗೆ ಒಂದು ಪರಿಹಾರ. ಲಾಸ್ಟ್ ಇಯರು ಬರ ಬಂತಪ್ಪ, ನೀರಿಲ್ಲ ಅಂತ ಬಂತು ಪ್ರಶ್ನೆ. ಸಮಸ್ಯೆ ನೀರಷ್ಟೇ ಇದ್ದಿದ್ದು. ಬೆಂಗಳೂರೆಲ್ಲ ಟ್ಯಾಂಕರ್ಗಳು ಬಂತು, ಖಾಸಗಿ ಟ್ಯಾಂಕರ್ಗಳ ಲಾಬಿಗೆ ಒಂದಷ್ಟು ಬ್ರೇಕ್ ಹಾಕಲಾಯಿತು, ಯಾರು ಹೆಚ್ಚುವರಿ ವಸೂಲಿ ಮಾಡೋಂಗಿಲ್ಲ ಅಂತಾಯಿತು, ನಮ್ಮ ಪರ್ಮಿಷನ್ ತೊಗೊಳ್ಬೇಕು ಅಂತಾಯಿತು. ನೀರು ಸಮಸ್ಯೆ ಸಾಲ್ತು. ನಾವೆಲ್ಲೂ ಬೆಂಗಳೂರಲ್ಲಿ ಹಾಹಾಕಾರ ನೋಡಲಿಲ್ಲ. ನೀರು ಅಂತ ಆದರೆ ನೀವು ಕಾವೇರಿ ಎನ್ನಿ, ಸಮಸ್ಯೆ ಬರುತ್ತವಾಗ. ನೀರಂದರೆ ಸಮಸ್ಯೆ ಇಲ್ಲ ನಮ್ಮಲ್ಲಿ, ಕಾವೇರಿ ಅಂದರೆ ಸಮಸ್ಯೆ ನಮ್ಮಲ್ಲಿ ಇದೆ. ನೀವು ಉತ್ತರ ಕರ್ನಾಟಕ ಭಾಗದ ನೀರು ಅನ್ನಿ ಸಮಸ್ಯೆ ಬರಲ್ಲ, ಮಹದಾಯಿ ಎನ್ನಿ ನಿಮ್ಮ ಪ್ರಾಬ್ಲಮ್ ಬರುತ್ತವಾಗ. ಸೊ ಇಲ್ಲೂ ಅದೇನೆ, ಇಲ್ಲಿ ಯಾರೂ ಶಿರಾಗ್ ಬೇಡ ಅಥವಾ ಉತ್ತರ ಕರ್ನಾಟಕಕ್ಕೆ ಬೇಡ ಅಂತ ಇಲ್ಲಿ ಯಾರೂ ಮಾತಾಡ್ತಾ ಇಲ್ಲ. ಇಲ್ಲಿ ಕನಕಪುರಕ್ಕೆ ಎಲ್ಲೋ ಒಂದು ಏರ್ಪೋರ್ಟ್ ಬರುತ್ತೆ ಅಂದ ತಕ್ಷಣ ಇದರಲ್ಲಿ ರಾಜಕೀಯ ಬರುತ್ತಾ ಅಂತ ನನ್ನ ಪಾಯಿಂಟ್. ಇಲ್ಲ ಅಲ್ಲ, ಇದು ರಾಜಕೀಯವಾಗಿ ನೋಡುವಂಥ ವಿಚಾರ ಅಲ್ಲ. ಓಕೆ, ಯಾಕೆ ಪತ್ರ ಬರೆದ್ರು ಮತ್ತೆ 3 ಜನ? ಅಲ್ಲ, ಡಿಮ್ಯಾಂಡ್ ಮಾಡೋದ್ರಲ್ಲಿ ತಪ್ಪೇನಿದೆ? ಓಕೆ, ನಾವ್ಯಾರು ಶಿರಾದ ವಿರೋಧಿಗಳು, ಉತ್ತರ ಕರ್ನಾಟಕ ವಿರೋಧಿಗಳು, ಅವ್ರೇನು ಕನಕಪುರದ ವಿರೋಧಿಗಳು ಅಲ್ಲ. ಓಕೆ, ಸೊ ಅವ್ರೇನು ಕನಕಪುರಕ್ಕೆ ನೀವು ಕೊಟ್ಬಿಡ್ತೀರಾ ಅಂತೇನು ವಿರೋಧ ಮಾಡ್ತಾ ಇಲ್ಲ. ಸೊ ಅಲ್ಲಿ ಕೇಳ್ತಾ ಇರೋಂಥದ್ದೇನು ಅಂದರೆ, ಈಗ ಲಾಜಿಕಲಿ ನಾವೇನೇ ಡಿಮ್ಯಾಂಡ್ ಮಾಡಿದ್ರು, ಯಾರು ಏನೇ ಪತ್ರ ಬರೆದ್ರು, ಕಡೆಗೆ ಅಲ್ಲಿರುವಂಥ ತಜ್ಞರು ಏನು ವರದಿ ಕೊಡ್ತಾರೆ ಅದೇ ಫೈನಲ್ಲು. ಓಕೆ, ಸೊ ಅಲ್ಲಿ ಏರ್ಪೋರ್ಟ್ ಮಾಡೋಕ್ಕಾಗತ್ತಾ, ಸ್ಥಳೀಯವಾಗಿ ಎಲ್ಲ ಲಭ್ಯತೆ ಇದೆಯಾ, ಆಮೇಲೆ ಅಷ್ಟರ ಮಟ್ಟಿಗೆ ಪ್ರಯಾಣಿಕರು ಬರ್ತಾರಾ, ಮುಂದೆ ಇನ್ನು 30 ವರ್ಷ 40 ವರ್ಷದ ದೂರದೃಷ್ಟಿ ಇಟ್ಕೊಂಡು ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗುತ್ತೆ, ಅಲ್ಲಿ ಎಷ್ಟು ಜನ ಬರ್ತಾರೆ, ಪ್ರಯಾಣಿಕರು ಎಷ್ಟು ಬರ್ತಾರೆ, ಯಾವ 200 ವರ್ಷ ಅಂತ ಹೇಳ್ತಾರೆ. 200 ವರ್ಷ ಮುಂದೆ ಗುರಿಯಾಗಿ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ, ಗುರಿಯಾಗಿ ಅದು ಇಟ್ಕೊಬೇಕು. ಬಟ್ ಈಗ 30 ವರ್ಷಕ್ಕೆ ನಮ್ಮ ಇದ್ರಲ್ಲಿ ಯೋಚನೆ ಮಾಡೋಣ. ಓಕೆ, ಸೊ ಅಷ್ಟರೊಳಗಡೆ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗುತ್ತೆ, ಏನು ಎಷ್ಟು ಜನ ಬರ್ತಾರೆ, ಬೆಂಗಳೂರಿನ ಯಾವ ಭಾಗದ ಜನ ಬರ್ತಾರೆ. ಸೊ ಈಗ ಬೆಂಗಳೂರಿನಲ್ಲಿ ಈಗ ಎಲ್ಲರೂ ಕೂಡ ದೇವನಹಳ್ಳಿಗೆ ಹೋಗುವಂಥದ್ದಾಗಿರ್ಬೋದು. ಈಗ ಅಲ್ಲಿ ದೇವನಹಳ್ಳಿ ಏರ್ಪೋರ್ಟ್ನ ನೀವು ನೋಡಿದಾಗ ಹೈವೇಗೆ ಹತ್ತಿರದಲ್ಲಿದೆ, ಆಮೇಲೆ ಮೆಟ್ರೋ ಕನೆಕ್ಟಿವಿಟಿ ಮಾಡ್ತಾ ಇದ್ದಾರೆ, ಎಲ್ಲ ಒಂದಷ್ಟು ಅನುಕೂಲಗಳಿದ್ದಾವೆ.
ಸೊ ಈಗ ಅದೇ ರೀತಿ ಹೈವೇಗೆ ಹತ್ರದಲ್ಲಿರುವಂಥದ್ದು ಇದಾಗುವಂಥದ್ದು ಎಲ್ರಿಗೂ ಅವಕಾಶ ಆಗುವಂಥದ್ದು ಈಗ ಎಲ್ಲಾದರೂ ಅದೇನು ಎಲ್ಲೇ ಆದರೂ ನಮ್ಮ ರಾಜ್ಯದಲ್ಲೇ ಆಗೋದು. ಸೊ ಬೆಂಗಳೂರಿಗೆ ಹತ್ರದಲ್ಲಾದರೂ ಇವಾಗ ಕನಕಪುರದಲ್ಲಾದರೂ ಒಳ್ಳೇದೇ, ಶಿರಾದಲ್ಲಾದರೂ ಒಳ್ಳೇದೇ, ನೆಲಮಂಗಲದಲ್ಲಾದರೂ ಒಳ್ಳೇದೇ, ಎಲ್ಲಾದ್ರೂ. ಸೊ ಈಗ ಏರ್ಪೋರ್ಟ್ ಪ್ರಾಧಿಕಾರದವರು, ವಿಮಾನ ನಿಲ್ದಾಣ ಪ್ರಾಧಿಕಾರದವ್ರು ಏನು ವರದಿ ಕೊಡ್ತಾರೆ ಅದ ಆಧಾರದ ಮೇಲೆ ತೀರ್ಮಾನ ತಗೊಬೇಕಾಗುತ್ತೆ. ಡಿಮ್ಯಾಂಡ್ ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ. ಅವ್ರು ಯಾರು ಶಿರಾನ್ ಬಂದು ಅಲ್ಲಿ ಚೆಕ್ ಮಾಡಿಲ್ಲ ಇನ್ನೂ. ಶಿರಾ ಶಿರಾಗ್ ಬಂದು ಯಾರು ವಿಸಿಟ್ ಮಾಡಿಲ್ಲ ಯಾರು. ಈಗ ಚರ್ಚೆ ನಡೀತಿರೋದು ಬೆಂಗಳೂರಿಗೆ ದೇವನಹಳ್ಳಿ ಏರ್ಪೋರ್ಟ್ ಮೇಲೆ ಒತ್ತಡ ತಗ್ಗಿಸ್ಬೇಕು. ನಾನು ಆಗ್ಲೇ ಈ ಕಡೆ ಸೌತ್ ಬೆಂಗಳೂರು ದಕ್ಷಿಣ ಭಾಗಕ್ಕೆ ಒಂದು ಬೇಕು ಅಂತ ಹೇಳಿ ತಕರಾರು ಇದೆಯಾ ಇದ್ರ ಬಗ್ಗೆ? ಆರಂಭದಲ್ಲಿ ನಿಮಗೆ ಹೇಳಿದೆ, ಶಿರಾದಲ್ಲಿ ಕಾರ್ಗೋ ಏರ್ಕ್ರಾಫ್ಟ್ಗಳನ್ನ ಅಂದರೆ ಕಾರ್ಗೋ ಇದನ್ನ ಅಲ್ಲಿರೋವಂಥ ಇದಕ್ಕೆ ಅನುಕೂಲಕರವಾಗಿ ಕಾರ್ಗೋ ಸಾಗಣೆಗೆ ಯಾವ್ಯಾವ ವಿಮಾನಗಳನ್ನ ಅಲ್ಲಿ ಇದು ಮಾಡಬೇಕು ಆ ಏರ್ಪೋರ್ಟ್ನ ನಿರ್ಮಾಣ ಮಾಡಬೇಕು ಅಂತ ವಿಚಾರ ಚರ್ಚೆ ನಡೀತಾ ಇತ್ತು. ಸೊ ಈಗ ಇದು ಪ್ಯಾಸೆಂಜರು ಮತ್ತು ಕಾರ್ಗೋ ಎರಡೂ ಹೋಗೋದ್ರಿಂದ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗೋದ್ರಿಂದ ಸೊ ಅಲ್ಲಿಗೆ ಅನುಕೂಲ ಆಗುತ್ತಾ, ಫೀಸಿಬಿಲಿಟಿ ಬಗ್ಗೆ ಇನ್ನೂ ಚರ್ಚೆ ಆಗ್ತಾ ಇದೆ. ನೋಡೋಣ ಪ್ರಾಧಿಕಾರದವ್ರು ಅಲ್ಲಿ ಏನು ಮಾಡ್ತಾರಾ, ಅಲ್ಲಿ ಸ್ಥಳ ಪರಿಶೀಲನೆ ಮಾಡಬೇಕು, ಅಲ್ಲಿರುವಂಥ ಲ್ಯಾಂಡ್ ಅಕ್ವಿಸಿಷನ್ನು ಮತ್ತು ಎಷ್ಟು ಮಟ್ಟಿಗೆ ಹತ್ರ ಆಗುತ್ತೆ ಫಾರೆಸ್ಟ್ ಲ್ಯಾಂಡು ಇವೆಲ್ಲ ನೋಡಬೇಕು. ಸೊ ಅದೇನು 3,000-4,000 ಎಕರೆ ಅಂದರೆ ಸಣ್ಣದಲ್ಲ, ತುಂಬ ಅನೇಕ ಒಂದು 10 ಹಳ್ಳಿಗಳು ಸೇರಿ ಅಷ್ಟು ಜಮೀನನ್ನು ಕೊಡಬೇಕಾಗತ್ತೆ.